greetings to you all once again in the name of our Lord and Savior Jesus Christ. ತಿರುಗೊಂದಾವರ್ತಿ ನಿಮ್ಮೆಲ್ಲರನ್ನ ನಮ್ಮ ರಕ್ಷಕನ ಕರ್ತನಾಗಿರುವಂತ ಯೇಸು ಕರ್ತನ ನಾಮದಲ್ಲಿ ವಂದಿಸುವಂತರಾಗಿ. So we are once again very much excited to reach you all through this video. ಮತ್ತೊಂದು ಸಾರಿ ನಿಮ್ಮನ್ನ ಸಂಧಿಸುವುದಕ್ಕಾಗಿ ನಾವು ತುಂಬಾ ಉತ್ಸುಕರು ಮತ್ತು ಸಂತೋಷವುಳ್ಳವರಾಗಿದ್ದೇವೆ. Thank God for this wonderful opportunity He has given us. ಈ ರೀತಿಯಾಗಿ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ತಂದೆ ದೇವರಿಗೆ ನಾನು ತುಂಬಾ ಹೃದಯದ ವಂದನೆ ಸಲ್ಲಿಸುವಂತನಾಗಿದ್ದೇನೆ. So we have been looking, this is the third video that we have been doing. ಈಗ ನಾವು ಮಾಡ್ತಿರೋದು ಒಂದು ಮೂರನೇ ವಿಡಿಯೋ ಇದಾಗಿದೆ. And we have been speaking about the people that God is looking in these last days. ನಾವು ಈ ವಿಷಯದಲ್ಲಿ ಮಾತಾಡುವಂತ ವಿಷಯವೇನಾಗಿದೆ ಅಂದ್ರೆ ಕಡೆ ದಿನದಲ್ಲಿ ದೇವರು ಎಂತವರನ್ನ ಹುಡುಕ್ತಾ ಇದ್ದಾನೆ. Because we know the challenges and the thing that the world is facing right now. ನಮ್ಗೆ ಗೊತ್ತಿದೆ ಈ ದಿನಗಳಲ್ಲಿ ನಾವು ಪರಿಸ್ಥಿತಿಗಳು ಮತ್ತು ಸವಾಲುಗಳನ್ನ ನಾವು ಅನೇಕ ಸಂಗತಿಗಳನ್ನ ಎದುರಿಸ್ತಾ ಇದ್ದೇವೆ. Everywhere we see there is death. ಎಲ್ಲ ಕಡೆಗೂ ಮರಣ ತುಂಬಿಕೊಂಡಿದೆ. Everywhere we see there is fear. ಎಲ್ಲ ಕಡೆಗೂ ಭಯದ ವಾತಾವರಣ ಹಿಡಿದುಕೊಂಡಿದೆ. But people of God, ದೇವ ಜನರೇ, we serve a living God. ನಾವು ಜೀವವುಳ್ಳ ದೇವರನ್ನು ಸೇವಿಸುವಂತವರಾಗಿದ್ದೇವೆ. We always have hope. ಯಾವಾಗಲೂ ನಾವು ನಿರೀಕ್ಷೆಯಿಂದಲೇ ಇರುವಂತವರಾಗಿದ್ದೇವೆ. The Bible says that hope abounds in us through the Holy Spirit. ಅದಕ್ಕಾಗಿ ಸತ್ಯವೇದ ಹೇಳುತ್ತದೆ ಆ ನಿರೀಕ್ಷೆಯನ್ನು ಪರಿಶುದ್ಧಾತ್ಮ ದೇವರು ನಮ್ಮ ಒಳಗಡೆ ಹುಟ್ಟಿಸುತ್ತಾನೆ ಎಂಬುದಾಗಿ. Hallelujah, hallelujah. In this time, ಈ ಒಂದು ಸಮಯದಲ್ಲಿ, in this time, ಈ ಒಂದು ಸಮಯದಲ್ಲಿ there's a heart cry in every people's heart. ಎಲ್ಲ ಹೃದಯ ಒಂದು ಕೂಗಿದಾಗಿದೆ. That God has to show up. ದೇವರು ಈ ದಿವಸ ಬಹಿರಂಗಪಡಿಸಲ್ಪಡಬೇಕು. God is more than ever ready to show himself. ಯಾವಾಗಲೂ ದೇವರು ಎಲ್ಲ ಸ್ಥಿತಿಗಿಂತಲೂ ಅದನ್ನು ತೋರಿಸಲು ಸಿದ್ಧರಾಗಿದ್ದಾನೆ. But the question is, ಆದ್ರೆ ಪ್ರಶ್ನೆ ಒಂದು ಇಲ್ಲಿದೆ, are we ready? ನಾವು ಸಿದ್ಧರಾಗಿದ್ದೇವೋ? Are we ready? ನಾವು ಸಿದ್ಧರಾಗಿದ್ದೇವೋ? So this is like a preparation so that God will move in our lives and through our lives to this perishing world. ಅದಕ್ಕಾಗಿ ದೇವರು ಈಗ ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ ನಶಿಸುವಂತ ಈ ಲೋಕದ ನಮ್ಮ ಮೂಲಕವಾಗಿ ತಾನು ಚಲಿಸುವುದಕ್ಕಾಗಿ. And this is the message that what kind of people we should be so that God may use us. ನಾವು ಈ ದಿವಸ ದಾನ ಮಾಡಿರುವಂತ ಸಂದೇಶ ದೇವರು ಎಂತ ರೀತಿ ಜನರನ್ನ ಈ ದಿನಗಳಲ್ಲಿ ಉಪಯೋಗಿಸಲಿಕ್ಕಿದ್ದಾರೆ. What kind of preparation is needed in our lives. ಈ ದಿನಗಳಲ್ಲಿ ನಮ್ಮ ಜೀವಿತ ಎಂತ ರೀತಿಯ ಒಂದು ಸಿದ್ಧತೆ ಅವಶ್ಯಕತೆ ಇದೆ ಎಂಬುದನ್ನೇ ಧ್ಯಾನಿಸಲಿಕ್ಕಿದ್ದೇವೆ. We have been studying it in the previous two videos. ನಾವು ಎರಡು ವಿಡಿಯೋಗಳಲ್ಲಿ ಅದನ್ನು ಅಭ್ಯಾಸ ಮಾಡುತ್ತಾ ಬಂದಿದ್ದೇವೆ. We were meditating on the book of Acts chapter 6 verses 3 to 6. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 3 ರಿಂದ 6 ವಚನಗಳನ್ನು ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. That in midst of so many challenges and so many oppositions that they faced, but still the early church was able to overcome their challenges. ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿಯೂ ಹೋರಾಟಗಳ ಮಧ್ಯದಲ್ಲಿಯೂ ಆದಿ ಸಭೆ ಅವುಗಳನ್ನು ಜಯಿಸಿ ಮುಂದೆ ಬರೋದಕ್ಕೆ ಹೇಗೆ ಸಾಧ್ಯವಾಯಿತು? Every time, ಪ್ರತಿಯೊಂದು ಸಮಯದಲ್ಲಿ, whenever there was a problem, ಯಾವಾಗ ಸಮಸ್ಯೆ ಬರ್ತದೋ, whenever there was an opposition, ಯಾವಾಗ ವಿರೋಧಗಳು ಬರ್ತದೋ, they were facing the crisis, ಅವರು ಸಮಸ್ಯೆಗಳನ್ನು ಎದುರಿಸುವಾಗ, always, ಯಾವಾಗಲೂ we see that God showed up. ನೋಡಿಕೊಳ್ಳುವ ಕರ್ತನು ಅಲ್ಲಿ ಪ್ರಕಟಿಸಲ್ಪಡುತ್ತಾನೆ. He was so much pleased to show himself. ಆತನು ತನ್ನನ್ನು ತಾನು ಪ್ರಕಟಪಡಿಸಿ ಎಷ್ಟು ಆತನು ಉತ್ಸುಕನಾಗಿದ್ದಾನೆ. He not only showed who he was, but he also showed his power to that generation. ಆತನು ತಾನು ಯಾರು ಎಂಬುದಾಗಿ ಮಾತ್ರವಲ್ಲ, ತನ್ನ ಸಾಮರ್ಥ್ಯವನ್ನು ಆ ದಿನದಲ್ಲಿ ಜೀವಿಸುವ ಜನರಿಗೆ ಪ್ರಕಟಿಸಿದನು. And as I was meditating, ನಾನು ಅದನ್ನು ಧ್ಯಾನಿಸುತ್ತಿರುವಾಗ, as I was crying out to God, ನಾನು ಕಣ್ಣೀರಿಡುತ್ತಾ ಕೇಳುವಾಗ, three things God spoke. ಮೂರು ಸಂಗತಿಗಳನ್ನು ಕರ್ತನು ಮಾತಾಡಿದನು. These are the three things or three qualities that I am looking in people so that I might manifest myself again to this world. ನನ್ನನ್ನು ನಾನು ಈ ಲೋಕಕ್ಕೆ ಪ್ರಕಟಪಡಿಸುವುದಕ್ಕಾಗಿ ಮೂರು ಸಂಗತಿಗಳು ಅಥವಾ ಮೂರು ಒಂದು ಅನುಕೂಲವಾದ ಸಂಗತಿಗಳನ್ನು ಜನರಲ್ಲಿ ಹುಡುಕ್ತಾ ಇದ್ದೇನೆ. Because I want to show my power. ಯಾಕೆಂದ್ರೆ ನಾನು ನನ್ನ ಬಲವನ್ನು ತೋರಿಸಬೇಕೆಂಬುದಾಗಿದ್ದೇನೆ. The Bible says very clearly, ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳ್ತದೆ, in the book of Corinthians, ಕೊರಿಂಥ ಪತ್ರಿಕೆಯಲ್ಲಿ, the kingdom of God is not just in words or a matter of word. ದೇವರ ರಾಜ್ಯವು ಬರೇ ಬಾಯಿ ಮಾತಿನದಾಗಿಲ್ಲ, but it is in power. ಅದು ಶಕ್ತಿಯನ್ನು ತುಂಬಿಕೊಂಡಿದೆ. Hallelujah, 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 hallelujah. The kingdom of God is in power. ದೇವರ ರಾಜ್ಯದ ಶಕ್ತಿಯನ್ನು ತುಂಬಲ್ಪಟ್ಟದ್ದು. And God wants to show his power once again. ಕರ್ತನು ಮತ್ತೊಮ್ಮೆ ತನ್ನ ಶಕ್ತಿಯನ್ನು ತೋರ್ಪಡಿಸುವುದಕ್ಕಾಗಿ ಸಿದ್ಧರಾಗಿದ್ದಾನೆ. That is greater and above everything that is against us or that is coming against us.
ಶ್ರೇಷ್ಠವಾದದ್ದು ಅಥವಾ ಬಹಳ ಭಯಂಕರವಾದದ್ದು ನಮ್ಮ ವಿರುದ್ಧವಾಗಿ ಬರುವುದಕ್ಕಿಂತಲೂ ಕರ್ತನ ಶಕ್ತಿ ದೊಡ್ಡದಾಗಿದೆ. So the first thing God spoke to me is ಮೊದಲನೇ ಸಂಗತಿ ಕರ್ತನ ಮಾತಾಡಿದ್ದು, God is looking out for honest people, not holy people. ದೇವರು ಮೊದಲನೇದಾಗಿ ನೋಡ್ತಾ ಇರುವಂತದ್ದು ಪ್ರಾಮಾಣಿಕವಾದ ಮುಗ್ಧ ಜನರನ್ನು ನೋಡ್ತಾ ಇದ್ದಾರೆ, ಪರಿಶುದ್ಧರನ್ನಲ್ಲ. Hallelujah. Hallelujah. Honesty is a very important fruit that we have to produce in our lives. ನಮ್ಮೊಳಗಿರುವಂತ ಪ್ರಾಮಾಣಿಕತೆ ಅದು ಬಹಳ ಪ್ರಾಮುಖ್ಯವಾದಂತಹ ಒಂದು ಫಲವಾಗಿದೆ. That's what we were studying. ಅದಕ್ಕಾಗಿ ನಾವು ಅಭ್ಯಸಿಸ್ತಾ ಇದ್ದೇವೆ. The early church was not only a holy church, but they were honest. ಒಂದು ಆದಿ ಸಭೆ ಕೇವಲ ಒಂದು ಪರಿಶುದ್ಧವಾದ ಸಭೆ ಅಲ್ಲ, ಪ್ರಾಮಾಣಿಕವಾದ ಒಂದು ಸಭೆಯಾಗಿತ್ತು. They were true to themselves, to others and to God. ಅವರು ತಮಗೂ ಸತ್ಯವಂತರಾಗಿದ್ದರು, ಇತರರಿಗೆ ಸತ್ಯವಂತರು, ದೇವರಿಗೆ ಸತ್ಯವಂತರಾಗಿದ್ದರು. Hallelujah. Hallelujah. The quality that God is looking in us is ನಮ್ಮ ಒಳಗಡೆ ದೇವರು ನೋಡ್ತಿರುವಂತಹ ಒಂದು ಪ್ರಾಮಾಣಿಕತೆ ಏನಂದ್ರೆ honesty. ಯಥಾರ್ಥವಾದ ಮನಸ್ಸು, Honesty. ಅಥವಾ ಒಂದು ಯಥಾರ್ಥವಾದ ಹೃದಯ. Hallelujah. 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 Many a times, ಅನೇಕ ಸಮಯಗಳಲ್ಲಿ in another way I would put like this, ನಾನು ಇದನ್ನು ಈ ರೀತಿಯಲ್ಲಿ ಹೇಳಕ್ ಇಷ್ಟಪಡ್ತೇನೆ. God is looking like a childlike nature. ಅಥವಾ ಒಂದು ಚಿಕ್ಕ ಮಗುವಿನ ಸ್ವಭಾವ ಗುಣವನ್ನ ಕರ್ತನು ನೋಡುತ್ತಾ ಇದ್ದಾನೆ. Because in Kannada it says ಸಂಭಾವಿತರು. ಅದು ಕನ್ನಡದಲ್ಲಿ ಹೀಗೆ ಹೇಳ್ತಾರೆ, ಸಂಭಾವಿತರಾಗಿರ್ಬೇಕೆಂಬುದಾಗಿ. We always use this term, ಬಹಳ ಸಂಭಾವಿತನಾದ ಇವನು. ಯಾವಾಗಲೂ He's a very honor, what to say, I'm not getting the right word, but he's very innocent. ಅಥವಾ ಚಿಕ್ಕ ಮಗುವಿನ ಪ್ರಾಮಾಣಿಕನು ಅಥವಾ ಸಂಭಾವಿತನೆಂಬುದನ್ನು ನಾವು ಉಪಯೋಗಿಸ್ತೇವೆ. There is no deceit. ಅಥವಾ ಯಾವುದೇ ರೀತಿಯ ಒಂದು ಮೋಸ ವಂಚನೆ ಇಲ್ಲ. There is no lies. ಯಾವುದೇ ಸುಳ್ಳು ಆತನ ಬಾಯಲ್ಲಿ ಇಲ್ಲ. There is no cunningness. ಯಾವುದೇ ಒಂದು ವಂಚನೆ ಇಲ್ಲ. There is no playing. ಅದೇನೋ ಆಟ ಆಡುವಂತದ್ದಿಲ್ಲ. But honest. ಆದರೆ ಆತನು ಸಂಭಾವಿತನಾಗಿದ್ದಾನೆ, innocent, ಅಥವಾ ಪ್ರಾಮಾಣಿಕನಾಗಿದ್ದಾನೆ, truthful, ಸತ್ಯವಂತನಾಗಿದ್ದಾನೆ. Such kind of people, ಅಂತ ರೀತಿ ಜನರನ್ನ God is looking in this last days. ಕರ್ತನು ಕಡೇ ದಿನಗಳಲ್ಲಿ ಅಂತ ಜನರು ನೋಡುತ್ತಾ ಇದ್ದಾನೆ. Hallelujah. 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 I can speak so many things again. ಇದರ ಬಗ್ಗೆ ಇನ್ನೂ ಅನೇಕ ಸಂಗತಿಗಳು But ಮಾತಾಡಬಹುದು. the second thing I said is, ನಾ ಎರಡನೇ ವಿಷಯವನ್ನು ಹೇಳಿದ್ದೇನೆ. it says the people who are full of the Holy Spirit. ಅಥವಾ ದೇವರ ಆತ್ಮ ತುಂಬಲ್ಪಟ್ಟಂತ ಜನರು, The full of the Holy Spirit. ಪರಿಪೂರ್ಣವಾಗಿ ದೇವರ ಆತ್ಮ The ತುಂಬಲ್ಪಟ್ಟವರು. people who are full of God. ಅದರ ಅರ್ಥ ಹೀಗೆ ಅಂದ್ರೆ ದೇವರಿಂದ ಪರಿಪೂರ್ಣವಾಗಿ ತುಂಬಲ್ಪಟ್ಟವರು. There is no place for self. ಅಥವಾ ತನಗಾಗಿ ತನ್ನಕ್ಕೆ ಯಾವುದೇ ಸ್ಥಳ ಅಲ್ಲಿ ಇಲ್ಲ. Today in these days, ಈ ದಿನಗಳನ್ನು ನೋಡುವಾಗ we are filled with so much of self. ಎಷ್ಟು ನಮ್ಮತನದಿಂದ ನಾವು ತುಂಬಲ್ಪಟ್ಟಿದ್ದೇವಾದ್ರೆ, Self-righteousness, ಸ್ವನೀತಿ ಇದೆ, self-pity, ಸ್ವ ನಮ್ಮನ್ನು ನಾವು ಕಲಿಕರಿಸುವುದು, self-promoting ourselves. ನಮ್ಮನ್ನೇ ನಾವು ಬಲಪಡಿಸಿಕೊಳ್ಳುವುದು. It's always what I want. ನನಗೇನ್ ಬೇಕು ಅದೇ ಬೇಕು. I want to do like this. ನಾನು ಇದನ್ನು It ಮಾಡಬೇಕು, should be like this. ಅದು ಹೀಗೆ ಇರಬೇಕು. So much of self. ಇಷ್ಟು ನನ್ನತನದ In ತುಂಬಲ್ಪಟ್ಟಿದೆ. another way, ಮತ್ತೊಂದು ರೀತಿಯಲ್ಲಿ I want to be the boss. ನಾನು ಯಜಮಾನನಾಗಬೇಕು, That is self. ಅದೇ ನಾನು. But I don't want God to be the boss. ನಾನು ಬಯಸ್ತೇನೆ ದೇವರ ಯಜಮಾನನಾಗಬೇಕು. Hallelujah. Hallelujah. God should be filled in us. ಕರ್ತನು ದೇವರು ನಮ್ಮನ್ನು ತುಂಬಿಕೊಳ್ಳಬೇಕು. Filled with God. ಸಂಪೂರ್ಣವಾಗಿ ದೇವರನ್ನು ತುಂಬಲ್ಪಟ್ಟವರು. Not I. ನಾನು ಅಲ್ಲ, But Christ. ಕ್ರಿಸ್ತನು. Hallelujah. Hallelujah. Not my will. ನನ್ನ ಚಿತ್ತವಲ್ಲ, But His will. ಆತನ ಚಿತ್ತವೇ. We studied so many examples. ಅನೇಕ ಉದಾಹರಣೆಗಳನ್ನು ನೋಡಿಕೊಂಡಿದ್ದೇವೆ. And the third thing now I'm going to speak. ಈಗ ಮೂರನೇ ವಿಷಯ ನಿಮಗೆ ನಾನು ಮಾತಾಡಲಿಕ್ಕಿದ್ದೇನೆ. Not just honest people. ಅಥವಾ ಸಂಭಾವಿತರು ಮಾತ್ರವಲ್ಲ, The Bible says full of the Holy Spirit and full of faith. ಅದು ಹೇಳ್ತದೆ ಪರಿಪೂರ್ಣವಾಗಿ ದೇವರ ಆತ್ಮ ತುಂಬಲ್ಪಟ್ಟವರು, ಪರಿಪೂರ್ಣ ನಂಬಿಕೆ ಉಳ್ಳವರು. The third thing I want to speak here ಮೂರನೇ is ವಿಷಯ ಮಾತಾಡಲಿಕ್ಕೆ God is looking out for people who are full of faith. ದೇವರು ಕಡೆ ದಿನದಲ್ಲಿ ಪರಿಪೂರ್ಣ ನಂಬಿಕಸ್ಥರನ್ನು ಹುಡುಕ್ತಾ ಇದ್ದಾನೆ. ನಂಬಿಕೆ, faith. ನಂಬಿಕೆ ಉಳ್ಳವರನ್ನ. Hallelujah. Hallelujah. Our God is a faith God. ನಮ್ಮ ದೇವರು ನಂಬಿಕೆಯ ದೇವರು. Everything that He created by faith. ಏನೆಲ್ಲ ಆತನು ಉಂಟು ಮಾಡಿದನು ಎಲ್ಲವನ್ನ ನಂಬಿಕೆಯಿಂದಲೇ ಉಂಟು ಮಾಡಿದ್ದಾನೆ. A great man of God said like this. ಒಂದು ಶ್ರೇಷ್ಠ ದೇವ ಸೇವಕರಿಗೆ ಹೇಳ್ತಾರೆ, God is not moved by our tears, but God is moved by faith. ದೇವರು ಆತನ ಕಣ್ಣೀರಿಂದ ಚಲಿಸುವಂತವನಲ್ಲ, ಆತನು ನಂಬಿಕೆಯಿಂದ ಚಲಿಸುವಂತವನಾಗಿದ್ದಾನೆ. That doesn't mean that you should not cry. ಅದರ ಅರ್ಥ ಹೀಗೆಲ್ಲ ನಾವು ಕಣ್ಣೀರು ಹಾಕಬಾರದು But ಎಂಬುದು. what I mean to say is, ನಾನು ಹೇಳುವ ಅರ್ಥ ಏನಪ್ಪಾ ಅಂದ್ರೆ, if you cry also, cry in faith. ನೀನು ಕಣ್ಣೀರು ಹಾಕುವಾಗಲೂ ನಂಬಿಕೆಯಿಂದ ಕಣ್ಣೀರು ಹಾಕು. God will answer my prayer. ನನ್ನ ಕರ್ತನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. Hallelujah. Hallelujah. God is moved by faith. ದೇವರು ನಂಬಿಕೆಯಲ್ಲಿ ಚಲಿಸುವವನಾಗಿದ್ದಾನೆ. Always when He was on this earth, ಯಾವಾಗಲೂ ಯೇಸು ಕರ್ತನ ಭೂಮಿಯಲ್ಲಿ ಇರುವಾಗ He looked
for faith in the lives of the people. ಜನರ ಜೀವನದಲ್ಲಿ ನಂಬಿಕೆಯನ್ನು ಆತನು ಹುಡುಕ್ತಾ ಇದ್ದನು. And he said, your faith has healed you. ನಿನ್ನ ನಂಬಿಕೆಯನ್ನು ಗುಣಪಡಿಸಿತು. So faith is one of the most important factor in a believer's life. ವಿಶ್ವಾಸಿಗಳ ಜೀವಿತ ನಂಬಿಕೆಯನ್ನು ದೊಡ್ಡ ಒಂದು ಆಯುಧವಾಗಿದೆ. Faith is somebody said it is the currency of heaven. ಅಥವಾ ಒಂದು ವೇಳೆ ಹೀಗೆ ಹೇಳಬಹುದು, ನಂಬಿಕೆ ಪರಲೋಕದ ಹಣ ಆಗಿದೆ. Hallelujah. Hallelujah. Today we have faith for everything. ನಿನಗೆ ಎಲ್ಲಾ ವಿಷಯಕ್ಕಾಗಿ ನಂಬಿಕೆ ಇದೆನಾ? You have faith for everything. ಎಲ್ಲದಕ್ಕೂ ನಂಬಿಕೆ ಇರಬಹುದು. You have faith to receive your miracle. ನಿನ್ನ ಸ್ವಸ್ಥ ಅದ್ಭುತ ಹೊಂದಿಕೊಳ್ಳೋಕೆ ನಂಬಿಕೆ ಇರಬಹುದು. You have faith to receive your healing. ನಿನ್ನ ಸ್ವಸ್ಥತೆ ಹೊಂದುವುದಕ್ಕಾಗಿ ನಂಬಿಕೆ You ಇರಬಹುದು. have faith to receive finances. ಹಣವನ್ನು ಹೊಂದಿಕೊಳ್ಳುವಂತ ನಂಬಿಕೆ ಇರಬಹುದು. There are so many different kinds of things for which you have faith that God will surely give me. ನೀನು ನಂಬಿಕೆಯನ್ನು ನೋಡುವಂತೆ ಇನ್ನು ಅನೇಕ ವಿಧಗಳಿದೆ. ನಂಬಿಕೆಯಿಂದ ಕರ್ತನು ಇದನ್ನು ಕೊಡುತ್ತಾನೆ ಎಂಬುದಾಗಿ ಹೇಳೋದಕ್ಕೆ. What kind of faith is God speaking here? ಆದ್ರೆ ಇಲ್ಲಿ ಹೇಳುವಂತ ನಂಬಿಕೆ ವಿಧ ಎಂತದ್ದಾಗಿದೆ? It is not an ordinary faith. ಇದು ಒಂದು ಸಾಧಾರಣವಾದ ನಂಬಿಕೆ ಅಲ್ಲ. There are so many faiths in the Bible. ನಂಬಿಕೆ ಕುರಿತಾಗಿ ಸತ್ಯದ ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ. Great faith, ಶ್ರೇಷ್ಠವಾದ ನಂಬಿಕೆ, mustard seed faith, ಸಾಸಿವೆ ಕಾಳಿನ ನಂಬಿಕೆ, little faith, ಚಿಕ್ಕ ನಂಬಿಕೆ, mountain moving faith, ಬೆಟ್ಟಗಳನ್ನು ಕದಲಿಸುವ ನಂಬಿಕೆ. so many faith Jesus spoke. ಯೇಸು ಸ್ವಾಮಿ ಅನೇಕ ನಂಬಿಕೆ ಕುರಿತು ಮಾತಾಡುತ್ತಾನೆ. Hallelujah. Hallelujah. But what kind of faith that God is looking in our lives? ಆದ್ರೆ ಈ ದಿನಗಳಲ್ಲಿ ಕರ್ತನು ಎಂತ ನಂಬಿಕೆಯನ್ನು ಹುಡುಕ್ತಾ ಇದ್ದಾನೆ? I would like to speak to you about Jesus Christ. ಈ ಸಮಯದಲ್ಲಿ ಯೇಸು ಕರ್ತನ ಬಗ್ಗೆ ನಾನು ಮಾತಾಡೋದಕ್ಕಾಗಿ ಬಯಸ್ತೇನೆ. What kind of faith life did Jesus live? ಯೇಸು ಸ್ವಾಮಿ ಜೀವಿಸಿದಂತ ಜೀವನದಲ್ಲಿದ್ದಂತ ಎಂತ ನಂಬಿಕೆಯನ್ನು ಆತನು ಜೀವಿಸಿದನು? What made him to come to this earth? ಆತನು ಭೂಮಿಗೆ ಬರುವುದಕ್ಕಾಗಿ ಆತನು ಬರುವಂತೆ ಮಾಡಿದ್ದು ಯಾವುದು? He had faith in his father. ಆತನಿಗೆ ತನ್ನ ತಂದೆ ಮೇಲೆ ನಂಬಿಕೆ ಇತ್ತು. What kind of faith? ಎಂತ ರೀತಿಯಾದ ನಂಬಿಕೆ? Not that the father would use him. ಕರ್ತನು ನನ್ನ ತಂದೆ ಆತನು ಉಪಯೋಗಿಸ್ತಾನೆ ಎಂಬುದಾಗಲ್ಲ. Not that the father would introduce him. ಅಥವಾ ತಂದೆ ನನ್ನ ಜನರಿಗೆ ಆತನು ಪ್ರಕಟಪಡಿಸ್ತಾ ಇದ್ದಾನೆ ಎಂಬುದಾಗಲ್ಲ. Not that the faith that to perform miracles or whatever it is. ಅಥವಾ ಅದ್ಭುತ ಕಾರ್ಯಗಳು ಅಥವಾ ಬೇರೆ ಬೇರೆ ಸಂಗತಿಯನ್ನು ಮಾಡುತ್ತಾನೆ ಎಂಬುದಾಗಲ್ಲ. Do you know the faith that Jesus had in his father? ಯೇಸು ಸ್ವಾಮಿಗೆ ತಂದೆ ಮೇಲೆ ಎಂತ ನಂಬಿಕೆ ಇತ್ತು ನಿಮಗೆ ಗೊತ್ತಾ? That is one of the most glorious faith that you and I as believers, as servants of God should carry in our lives. ಅಂತ ರೀತಿಯಲ್ಲಿ ಯೇಸು ಸ್ವಾಮಿಯಂತ ಮಹಿಮೆ ಉಳ್ಳಂತ ನಂಬಿಕೆಯನ್ನ ದೇವರ ಮಕ್ಕಳಾದ ನಾವು, ದೇವರ ಸೇವಕರಾದ ನಾವುಗಳು ಹೊಂದಿಕೊಳ್ಳಬೇಕಾಗಿದೆ. What made Jesus to go to the cross? ಯೇಸು ಸ್ವಾಮಿಗೆ ಶಿಲುಬೆ ಮೇಲೆ ಹೋಗುವುದಕ್ಕೆ ಒತ್ತಾಯ ಮಾಡಿದ್ದು ಏನು? What was that faith that he carried? ಎಂತ ರೀತಿಯಾದ ನಂಬಿಕೆಯನ್ನು ಆತನು ಹೊಂದಿಕೊಂಡು ಹೋಗ್ತಾ ಇದ್ದನು? Do you know? ನಿಮಗೆ ಗೊತ್ತಾ? What is that faith? ಆ ನಂಬಿಕೆ ಏನಾಗಿತ್ತು ಗೊತ್ತಾ? That faith was he knew for sure that his father would raise him from the dead. ಎಂತ ನಂಬಿಕೆ ತಂದೆ ಮೇಲೆ ಆತನಿಗಿತ್ತಂದ್ರೆ, ನಾನು ಮರಣದ ಒಳಗೆ ಹೋಗುವಾಗಲೂ ಆ ಮರಣದಿಂದ ನನ್ನ ತಂದೆ ನನ್ನನ್ನ ಮೇಲೆ ಎತ್ತುತ್ತಾನೆ ಎಂಬುವಂತ He ನಂಬಿಕೆ. came down with this faith, receiving that power, that authority that he said that I have the power to lay down my life and I can take it back, and I have received this faith, this authority by my father himself. ಅಚ್ಚುವ ತಂದೆ ಮೇಲೆ ಎಂತ ನಂಬಿಕೆ ಆತನಿಗಿತ್ತಂದ್ರೆ, ನಾನು ಬರ್ತೇನೆ, ನನ್ನ ಪ್ರಾಣವನ್ನು ಕೊಡುವುದಕ್ಕೂ ಪ್ರಾಣವನ್ನು ತೆಗೆದುಕೊಂಡು ಹೋಗುವುದಕ್ಕೂ ಅಷ್ಟೇ ಅಲ್ಲದೆ ಎಲ್ಲರ ಮೇಲೆ ಅಧಿಕಾರವನ್ನು ಹೊಂದಿಕೊಳ್ಳುವಂತ ನಂಬಿಕೆ ಯೇಸುವಿನಲ್ಲಿತ್ತು. This is the faith that you and I have to carry. ಇಂಥ ಒಂದು ನಂಬಿಕೆ ನಾನಿನ್ನು ಹೊತ್ತುಕೊಂಡು ಹೋಗಬೇಕಾಗಿದೆ. What did Job said? ಯೋಬನು ಹೇಳುತ್ತಾನೆ, Though he slay me, ಆ ದೇವರನ್ನು ಸಾಯಿಸಬಹುದು, that I will trust in him. ಆದರೂ ಆತನನ್ನು ನಂಬುತ್ತೇನೆ. Why? ಯಾಕೆ? Because he knew ಆತನಿಗೆ ಗೊತ್ತಿತ್ತು that God would raise him. ಕರ್ತನನ್ನು ಎತ್ತುತ್ತಾನೆ. That faith Jesus carried. ಯೇಸು ಆ ನಂಬಿಕೆಯನ್ನು ಹೊತ್ತುಕೊಂಡಿದ್ದಾನೆ. And he came down trusting his father. ತಂದೆಯನ್ನು ನಂಬಿಕೊಂಡು ಆತನ ಕೆಳಗೆ ಬರ್ತಾನೆ. When you read the book of Psalms, ನೀವು ಒಂದು ವೇಳೆ ಕೀರ್ತನೆಗಳನ್ನು ಓದುವಾಗ chapter 16 verse 10, 16ನೇ ವಚನ 10ನೇ ವಚನ ಓದುವಾಗ what does the Bible says there? ಇಲ್ಲಿ ವಾಕ್ಯ ಏನೇನು ಹೇಳ್ತದೆ ಅಂತಂದ್ರೆ, It is the prophecy about Jesus. ಅದು ಯೇಸು ಕರ್ತನ ಕುರಿತಾಗಿರುವಂತ ಒಂದು ಪ್ರವಾದನೆ. It says, for thou wilt not leave my soul in hell, neither will thou suffer thine holy one to see corruption. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಳಿಸುವುದಿಲ್ಲ. Hallelujah. Hallelujah. That faith Jesus had. ಅಂತ ಒಂದು ನಂಬಿಕೆ ಯೇಸು ಹೊಂದಿಕೊಂಡಿದ್ದನು. That my body will not be corrupted. ನನ್ನ ದೇಹ ನಾಶವಾಗುವುದಿಲ್ಲ. Death will be temporary. ಮರಣ ತಾತ್ಕಾಲಿಕವಾದದ್ದು. But I believe in my Father. ನಾನು ನನ್ನ ತಂದೆಯಲ್ಲಿ ನಂಬುತ್ತೇನೆ. I believe. ನಾನು ನಂಬುತ್ತೇನೆ. That
faith that I have is ನನಗಿರುವಂತ ನಂಬಿಕೆ ಅಂತಂದ್ರೆ that my Father will raise me from the dead. ನನ್ನ ತಂದೆ ಮರಣದಿಂದ ನನ್ನನ್ನು ಎತ್ತುತ್ತಾನೆ. That made Jesus to surrender himself totally to the plan, to the purpose, to the will of the Father. ಇದೇ ಒಂದು ನಂಬಿಕೆ ಯೇಸು ಸ್ವಾಮಿಗೆ ತಂದೆ ಉದ್ದೇಶವನ್ನ ತಂದೆ ಚಿತ್ತವನ್ನ ಪರಿಪೂರ್ಣ ಮಾಡುವುದಕ್ಕಾಗಿ ತನ್ನ ಒಪ್ಪಿಸಿಕೊಡುವಂತೆ That ಮಾಡಿತು. made Jesus to suffer and to hang on the cross. ಅದಕ್ಕಾಗಿ ಯೇಸು ಸ್ವಾಮಿ ಶ್ರಮೆಯನ್ನ ಮರಣವನ್ನು ಅನುಭವಿಸಿ ಶಿಲುಬೆ ಮೇಲೆ ತನ್ನ ಒಪ್ಪಿಸಿಕೊಡುವಂತೆ ಮಾಡಿತು. That faith made Jesus to give up his life, saying, Father, into thy hands I commit my spirit. ಅದೇ ನಂಬಿಕೆಯಿಂದ ಆತನು ಹೇಳ್ತಾನೆ, ತಂದೆ ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಯಾಕೆ? Because he knew ಆತನಿಗೆ ಗೊತ್ತಿತ್ತು the Father would raise him from the dead. ನನ್ನ ತಂದೆ ಮರಣದಿಂದ ಎಬ್ಬಿಸುತ್ತಾನೆ. The Jews came, ಯಹೂದ್ಯರು ಬರ್ತಾರೆ, the Pharisees and the Sadducees came. ಫರಿಸಾಯರು ಸದ್ದುಕಾಯರು ಬರ್ತಾರೆ. They asked Jesus, ಯೇಸುವನ್ನು ಕೇಳ್ತಾರೆ, give us a sign that we will believe in you. ನೀನು ಒಂದು ಸೂಚಕ ಮಾಡಿದ್ರೆ ನಾವು ನಂಬುತ್ತೇವೆ. What did Jesus ಯೇಸು say? ಏನು ಹೇಳ್ತಾನೆ He ಗೊತ್ತಾ? confessed his faith. ಆತ ನಂಬಿಕೆಯನ್ನು ಹೇಳುತ್ತಾನೆ, This shall be a sign. ಇದೇ ಒಂದು ಗುರುತು ನಿಮಗೆ ಸಿಗ್ತದೆ. As Jonah was in the belly of the fish 3 days and 3 nights, the Son of God also will be in the earth 3 days and 3 nights. ಯೋನನು ಯಾವ ರೀತಿ ಮೇಲ್ನೋಟಗಳ 3 ದಿನ 3 ರಾತ್ರಿ 3 ಹಗಲಿದ್ದನು, ಅದೇ ರೀತಿಯಾಗಿ ಮನುಷ್ಯ ಕುಮಾರನು ಭೂಮಿ ಒಳಗಡೆ 3 ದಿನ 3 ರಾತ್ರಿಯಿಂದ ಹೊರಗಡೆ ಬರ್ತಾನೆ. And he was ending his ministry. ಆತನು ತನ್ನ ಸೇವೆಯನ್ನು ಅಂತ್ಯಗೊಳಿಸುವಾಗ He kept on telling his disciples, ಸತತವಾಗಿ ತನ್ನ ಶಿಷ್ಯರಿಗೆ the ಹೇಳ್ತಾನೆ, Son of God will be delivered into the people. ಅಥವಾ ಮನುಷ್ಯ ಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. He will be crucified. ಆತನು ಶಿಲುಬೆಗೆ ಹಾಕಲ್ಪಡುತ್ತಾನೆ. He never stopped there. ಅಲ್ಲಿ ಆತ ನಿಲ್ಲಿಸಲಿಕ್ಕೆ He ಆಗುವುದಿಲ್ಲ. confessed that faith ಆ ನಂಬಿಕೆ ಆತನು ಉಚ್ಚರಿಸ್ತಾ ಇರ್ತಾನೆ. that he had. ಆತನಿಗೆ ಇರುವಂತ ನಂಬಿಕೆ. But don't worry, ಅದು ಚಿಂತೆ ಇಲ್ಲ. on the 3rd day, 3ನೇ ದಿನ he will be risen again. ಆತನು ತಿರುಗಿ ಎದ್ದು ಬಂದ. That faith you and I have to carry. ಅಂತ ನಂಬಿಕೆ ನಾನೇನು ಹೊತ್ತುಕೊಂಡು ಹೋಗ್ಬೇಕಾಗಿದೆ. That faith the early church carried. ಇದೇ ನಂಬಿಕೆ ಆದಿ ಸಭೆಯಲ್ಲಿದ್ದಂತ ನಂಬಿಕೆ. Hallelujah. Hallelujah. Because they had that faith, ಅಂತ ಒಂದು ನಂಬಿಕೆ ಅವರಿಗೆ ಇರುವುದರಿಂದ they were ready to be martyred for Christ. ಕರ್ತನಿಗಾಗಿ ಸಾಯುವುದಕ್ಕಾಗಿ ಅವರು ಸಿದ್ಧವಾಗಿದ್ದರು. Bible says they never loved their lives unto death. ಸತ್ಯವೇದ ಹೇಳ್ತದೆ, ಅವರು ತಮ್ಮ ಪ್ರಾಣವನ್ನು ಪ್ರೀತಿಸಿ ಮರಣದಿಂದ ತಪ್ಪಿಸಿಕೊಳ್ಳಲೇ ಇಲ್ಲ. Hallelujah. Hallelujah. Why? Because they knew. ಯಾಕೆ ಅವರಿಗೆ ಗೊತ್ತಿತ್ತು? Resurrection is coming. ಪುನರುತ್ಥಾನ ನಮಗಿದೆ. Hallelujah. Hallelujah. Resurrection is coming. ಪುನರುತ್ಥಾನ ನಮಗೋಸ್ಕರವಿದೆ. Your faith and my faith should not be just in the crucified Christ, but that faith will be complete when you believe in the resurrected Christ. Bible says, ಸತ್ಯವೇದ ಹೇಳ್ತದೆ, when you read Corinthians, ಕೊರಿಂಥ ಪತ್ರಿಕೆಯನ್ನು this is ಓದುವಾಗ what Apostle Paul declares. ಅಪೊಸ್ತಲ ಪೌಲನು ಹೀಗೆ ಉಚ್ಚರಿಸ್ತಾನೆ. What did he say? ಆತನು ಏನು ಹೇಳ್ತಾನೆ? That we were pressed without measure even unto death. ನಾವು 2 Corinthians chapter 1 it says, ಎರಡನೇ ಕೊರಿಂಥ 1:8 ವಚನ we ಹೇಳ್ತದೆ, were pressed above our capacity to death. ನಮ್ಮ ಮರಣಕ್ಕೂ ಮೀರುವಂತ ಒಂದು ಪರಿಸ್ಥಿತಿ ನಾವು ಹಾದೋಗಿದ್ದೇವೆ. Even they said we have the sentence of death in us. ಅಥವಾ ಒಂದು ಮರಣವೇ ನಮ್ಮೊಳಗಿದೆ ಅನ್ನುವಂತ ರೀತಿಯಲ್ಲಿ ನಾವು ಜೀವಿಸಿದ್ದೇವೆ. People of God, ದೇವಚಂದ್ರೆ, I remember a great man of God saying, ನನಗೊಂದು ನೆನಪಿದೆ, ಒಬ್ಬ ಶ್ರೇಷ್ಠ ದೇವ ಸೇವಕರು ಹೇಳುವಂತದ್ದು, when you get saved, ಯಾವಾಗ ನೀನು ರಕ್ಷಿಸಲ್ಪಡ್ತೀಯೋ, when you are born again, ನೀನು ಮತ್ತೆ ಪುನರ್ ಹುಟ್ಟುವಾಗ, ವಾಕ್ಯದಲ್ಲಿ ಹುಟ್ಟುವಾಗ, he said like this, ಅದನ್ನ ಹೀಗೆ ಹೇಳ್ತಾರೆ, do you know what you are doing? ನೀನೇನು ಮಾಡ್ತಾ ಇದ್ದೀನಿ ಗೊತ್ತಾ? You are signing your death warrant. ಅಥವಾ ನಿನಗಿರುವಂತ ಒಂದು ಮರಣ ಪತ್ರವನ್ನು ನೀನು ಪ್ರಕಟಪಡಿಸ್ತಾ ಇದೀಯಾ? Hallelujah. Hallelujah. You receive a sentence of death in you. ಅಥವಾ ನಿನ್ನ ಮೇಲೆ ಮರಣವನ್ನು ಬರೆದುಕೊಡ್ತಾ ಇದೀಯಾ? He said there's a sentence of death in me. ಅಥವಾ ನನ್ನ ಮೇಲೆ ಮರಣದ ಒಂದು ಅಕ್ಷರಗಳಿದೆ. He never stopped there. ಅಲ್ಲಿಗೆ ನಿಲ್ಲುವುದಿಲ್ಲ. But he says ಅದನ್ನ ಹೇಳ್ತಾನೆ, that we don't trust in ourselves. ನಾವು ನಮ್ಮ ಮೇಲೆ ಭರವಸೆ ಇಡುವುದಲ್ಲ. Though we die, ನಾವು ಸತ್ತರೂ ಸಹ, but we trust in the God who raised us from the dead. ನಮ್ಮನ್ನು ಮರಣದಿಂದ ಎತ್ತುವಂತ ಕರ್ತನ ಮೇಲೆ ನಂಬಿಕೆ ಇಡುತ್ತೇನೆ. Read that verse. ಆ ವಾಕ್ಯನ ಓದಿಕೊಳ್ಳೋಣ. It's a very wonderful verse. ಆತನು ನಮ್ಮನ್ನು ಎಂತೆಂತ ಭಯಂಕರವಾದ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. We should not trust in ourselves, but in God which raiseth the dead. ನಾವು ಈ ಸ್ಥಿತಿಯಲ್ಲಿ ನಮ್ಮನ್ನು ನಂಬುವುದಿಲ್ಲ, ಮರಣದಿಂದ ಎಬ್ಬಿಸುವಂತ ಕರ್ತನ ಮೇಲೆ ನಮಗೆ ನಂಬಿಕೆ ಇದೆ. So we need this glorious faith. ಇಂಥ ಮಹಿಮೆ ಉಳ್ಳಂತ ನಂಬಿಕೆ ನಮಗೆ ಬೇಕಾಗಿದೆ. This is not ordinary ಇದು faith. ಸಾಧಾರಣವಾದ ಒಂದು ನಂಬಿಕೆ ಅಲ್ಲ. A faith
ಒಂದು ನಂಬಿಕೆ. For what? ಎಂತ ನಂಬಿಕೆ? Not to do miracles. ಮಹತ್ಕಾರ್ಯ ಮಾಡುವಂತ ನಂಬಿಕೆ ಅಲ್ಲ. Not just to raise the dead also. ಸತ್ತವರನ್ನ ಎಬ್ಬಿಸುವಂತ ನಂಬಿಕೆ ಅಲ್ಲ. Not just to be saved. ರಕ್ಷಿಸಲ್ಪಡುವಂತ ನಂಬಿಕೆ ಅಲ್ಲ. You know the faith that you and I need. ನನಗೆ ನಿನಗೆ ಬೇಕಾದ ನಂಬಿಕೆ ಅಂತ ಗೊತ್ತಾ? Early church needed. ಆದಿ ಸಭೆಯಲ್ಲಿ ಇದ್ದಂತದ್ದು. What was it? ಅದು ಎಂತದ್ದು? Faith. ನಂಬಿಕೆ. To lay down our lives. ನಮ್ಮ ಜೀವವನ್ನೇ ಮರಣಕ್ಕೊಪ್ಪಿಸಿಕೊಡುವಂತ ನಂಬಿಕೆ. For Jesus Christ. ಯೇಸುವಿಗಾಗಿ. This is the faith that will help us to overcome anything. ಇಂಥ ಒಂದು ನಂಬಿಕೆ ಎಲ್ಲವನ್ನು ಜಯಿಸುವುದಕ್ಕೆ ನಮಗೆ ಬಲ ಕೊಡುತ್ತದೆ. Anyone who has this faith, ಯಾರಿಗಾದ್ರೂ ಇಂಥ ನಂಬಿಕೆ ಇದೆಯೋ, you cannot stop that man. ಅಂತ ವ್ಯಕ್ತಿಯನ್ನ ನಾವು ತಡೆಯುವುದಕ್ಕಾಗಿ ಸಾಧ್ಯವಿಲ್ಲ. Hallelujah. Hallelujah. The dangerous man ಅದು ಒಂದು ಭಯಂಕರವಾದಂತ on ವ್ಯಕ್ತಿ. this planet Earth ಈ ಭೂಮಿ ಮೇಲಿರುವಂತ ಒಂದು ವ್ಯಕ್ತಿ are the people ಅಥವಾ ಜನ who you know ಯಾರು who ಗೊತ್ತಾ? do not love their life. ತಮ್ಮನ್ನ ತಾವು ಪ್ರೀತಿ ಮಾಡಿಕೊಳ್ಳದೇ ಇರುವಂತವರು, Who does not love their life. ತಮ್ಮನ್ನೇ ತಮ್ಮ ಜೀವವನ್ನು ರಕ್ಷಿಸಿಕೊಳ್ಳದೇ ಇರುವಂತವರು. Everybody loves their life. ಎಲ್ಲರೂ ತಮ್ಮನ್ನು ತಾವು ತಮ್ಮ ಜೀವವನ್ನು ಪ್ರೀತಿಸಿಕೊಳ್ತಾರೆ. Nobody wants to give it up. ಎಲ್ಲರೂ ತಮ್ಮ ಪ್ರಾಣ ಬಿಟ್ಕೊಳ್ಳಿಕ್ಕೆ ಯಾರಿಗೂ ಇಷ್ಟ ಇಲ್ಲ. They don't like to die. ಸಾಯುವುದಕ್ಕೆ ಯಾರಿಗೂ ಇಷ್ಟ ಇಲ್ರಿ. They don't like to die. ಯಾರಿಗೂ ಸಾಯುವುದಕ್ಕೆ ಇಷ್ಟ ಇಲ್ಲ. Hallelujah. Hallelujah. But whatever it is, ಅದು ಏನಾಗಿರಲಿ, the faith that God is looking in us is ನನ್ನಲ್ಲಿ ನಿನ್ನಲ್ಲಿ ನಮ್ಮ ದೇವರು ಹುಡುಕ್ತಾ ಇರೋ ನಂಬಿಕೆ ಎಂತದ್ದು? the faith that will resurrect us. ಅಥವಾ ನಮ್ಮನ್ನ ಪುನರುತ್ಥಾನಗೊಳಿಸುವಂತ ಒಂದು ನಂಬಿಕೆ. That was the faith that they carried. ಅಂತ ಒಂದು ನಂಬಿಕೆನ ಹೊತ್ತುಕೊಂಡು ಹೋಗ್ಬೇಕಾಗಿದೆ. That even though we die for the sake of the gospel, ನಾವು ಸುವಾರ್ತೆ ನಿಮಿತ್ತವಾಗಿ ಸತ್ತರೂ ಪರವಾಗಿಲ್ಲ. even though we die for the sake of Christ, ಅಥವಾ ಯೇಸುವಿಗಾಗಿ ನಾವು ಪ್ರಾಣ ಹೋದ್ರೂ ಪರವಾಗಿಲ್ಲ. my faith is ನನ್ನ ನಂಬಿಕೆ ಎಂತದ್ದು? that God will raise me. ಕರ್ತನು ಮತ್ತೆ ನನ್ನ ಮರಣದಿಂದ ಮೇಲೆತ್ತುತ್ತಾನೆ. Hallelujah. Hallelujah. That God will raise me up from the dead. ಮರಣದಿಂದ ನನ್ನ ದೇವರು ನನ್ನ ಮೇಲೆತ್ತುತ್ತಾನೆ. Do you have this faith? ಅಂತ ನಂಬಿಕೆ ನಿನಗಿದೆಯಾ? Do you love this faith? Have this faith? ಇಂಥ ನಂಬಿಕೆ ನಿನಗಿದೆಯಾ? If you don't have this faith, ಇಂಥ ನಂಬಿಕೆ ನಿನಗಿಲ್ಲದಿದ್ರೆ ask God. ಕರ್ತನನ್ನ ಕೇಳಿಕೊಳ್ಳ್ರಿ. I would say this and I'm going to close. ನಾನೀಗ ಒಂದು ವಿಷಯನ ಹೇಳಿ ಮುಗಿಸ್ಲಿಕ್ಕಿದ್ದೇನೆ. Before the resurrection of Jesus ಯೇಸು Christ, ಸ್ವಾಮಿ ಪುನರುತ್ಥಾನಕ್ಕೆ ಹೊಂದಿದ್ದಕ್ಕಿಂತ ಮುಂಚಿತವಾಗಿ all the apostles feared to die. ಎಲ್ಲ ಅಪೊಸ್ತಲರು ಸಾಯುವುದಕ್ಕಾಗಿ ಭಯಪಡ್ತಾ ಇದ್ರು. But after his resurrection, ಆ ಯೇಸು ಸ್ವಾಮಿ ಪುನರುತ್ಥಾನವಾದ ನಂತರ what happened? ಏನಾಯ್ತು ಗೊತ್ತಾ? They were not just ready to die. ಅವರು ಸುಮ್ಮನೆ ಸಾಯುವುದಕ್ಕಾಗಿ ಸಿದ್ಧರಾಗಲಿಲ್ಲ. There was a competition to die. ಸಾಯುವುದಕ್ಕಾಗಿ ಸ್ಪರ್ಧೆ ಮಾಡುವುದಕ್ಕಾಗಿ ಪ್ರಾರಂಭಿಸ್ತಾರೆ. Hallelujah. Hallelujah. Why? ಯಾಕೆ? Because they knew ಅದರ ಗೊತ್ತು that God would raise them up to a better life and a glorious life. ಕರ್ತನ ಆ ಮರಣದಿಂದ ಉನ್ನತವಾದ ಶ್ರೇಷ್ಠವಾದ ಜೀವವನ್ನು ಕೊಡೋದಕ್ಕಾಗಿ ಎಬ್ಬಿಸುತ್ತಾನೆ. Hallelujah. Hallelujah. So this faith God wants to impart in us tonight. ಈ ದಿನ ಈ ರಾತ್ರಿ ಕರ್ತನ ಈ ನಂಬಿಕೆ ನನ್ನಲ್ಲಿ ನಿನ್ನಲ್ಲಿ ಸ್ಥಾಪಿಸುವುದಕ್ಕಾಗಿ ಬಯಸ್ತಾನೆ. I don't have this faith. ನನಗಿಂತ ನಂಬಿಕೆ ಇಲ್ಲ. If I had this faith, ಒಂದ್ ವೇಳೆ ಈ ನಂಬಿಕೆ ನನಗಿರುವುದಾಗಿದ್ರೆ I would have not been afraid to barge in the enemy's territory and preach the gospel. ಒಂದು ವೇಳೆ ವೈರಿಯ ಒಂದು ಪಾಳ್ಯವನ್ನ ದಾಟಿ ಸುವಾರ್ತೆ ಸಾರುವುದಕ್ಕೆ ನಾನು ಭಯ ಪಡ್ತಾ ಇರಲಿಲ್ಲ. Today we are fearful to preach the gospel. Why? Because we may die. ಅಥವಾ ಈ ದಿವಸ ಸುವಾರ್ತೆ ಸಾರುವುದಕ್ಕೆ ನಾವು ಭಯ ಪಡ್ತೇವೆ, ಯಾಕಂದ್ರೆ ನಾವು ಸತ್ತು ಹೋಗಬಹುದು ಎಂಬುದಾಗಿ. So what? ಏನಾಯ್ತು? God will rise up. ಕರ್ತನು ಎಬ್ಬಿಸುತ್ತಾನೆ. What will happen in the coming future about those two witnesses? ಅಲ್ಲ ಬರುವಂತ ದಿನದ ಎರಡು ಸಾಕ್ಷಿಗಳ ಕುರಿತು ಏನಾಗ್ಲಿಕ್ಕಿದೆ? What happened to them? ಅವ್ರಿಗೇನಾಯ್ತು? They killed them. ಅವ್ರನ್ನ ಕೊಂದಾಕ್ತಾರೆ. 3 days their body was laying on the streets of Jerusalem. ಅಂತ ಯೆರೂಸಲೇಮಿನ ಒಂದು ಬೀದಿಗಳಲ್ಲಿ 2-3 ದಿನ ಹೆಣಗಳಲ್ಲೇ ಬಿದ್ದಿದೆ. What happened next? ಮುಂದೆ ಏನಾಗ್ತದೆ? The Spirit of God entered. ದೇವರ ಆತ್ಮನು ಬರ್ತಾನೆ. They stood up on their feet. ಅವರು ತಮ್ಮ ಕಾಲ ಮೇಲೆ ನಿಂತುಕೊಳ್ಳುತ್ತಾರೆ. They became alive. ಅವರು ಜೀವಂತರಾದರು. They were caught up to heaven. ಅವರು ಕರ್ತ ಪರಲೋಕಕ್ಕೆ ಒಯ್ಯಲ್ಪಟ್ಟರು. Oh, hallelujah. Hallelujah. This faith that we need to carry. ಇಂಥ ಒಂದು ನಂಬಿಕೆಯನ್ನು ಹೊತ್ತುಕೊಳ್ಳಬೇಕಾಗಿದೆ. And this faith will never stop us. ಈ ನಂಬಿಕೆ ನಮ್ಮನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. So people of God, ದೇವ ಜನರೇ, my heart's desire for you and for ನನ್ನ me, ಹೃದಯದ ಬಯಕೆ ಬರುವಂತ ದಿನದಲ್ಲಿ ಇದಾಗಿದೆ. God grant us this faith. ಕರ್ತನ ಈ ನಂಬಿಕೆ ನಮಗೆ ಕೊಡಪ್ಪ. So that Lord, ಕರ್ತನದ I might also lay down my life. ಯಾಕೆ ನನ್ನ ಜೀವವನ್ನು ನಾನು ನಿನಗೆ ಬಿಟ್ಟುಕೊಡುವುದಕ್ಕೆ Believing, ನೀನು ನಂಬುವುದರಲ್ಲಿ though I die, ನಾ ಸತ್ತರೂ my ಸಹ God will raise me up ನನ್ನ ಕರ್ತನ ಮೇಲೆ to a better life, ಇನ್ನು ಶ್ರೇಷ್ಠವಾದ to a ಜೀವಿತ, glorious life, ಇನ್ನು ಮಹಿಮೆಯುಳ್ಳ ಜೀವಿತ, so that I might not fear anything. ಇನ್ನು ಯಾವುದೇ ವಿಷಯಕ್ಕೆ ಭಯ ಪಡುವುದಿಲ್ಲ. I will enter the territory of the enemy, ನಾನು ವೈರ ಪಾಳು ನುಗ್ಗುತ್ತೇನೆ. and I will preach the gospel. ನಾನು ದೇವರ ವಾಕ್ಯವನ್ನು ಸಾರುತ್ತೇನೆ. Such was Paul the apostles. ಅದು ಅವನ ಅಪೊಸ್ತಲರಿರುವಂತ ಒಂದು Such was the 12 apostles. ಇದೇ 12 ಅಪೊಸ್ತಲರು. Such was the early church. ಇದೇ ಒಂದು ಆದಿ ಸಭೆಯಲ್ಲಿದ್ದಂತ ಸಾಮರ್ಥ್ಯ. They were martyred. ಅವರು ಸತ್ತು ಹೋದರು.
only those who have this faith will have the boldness to be martyred for Christ. ಯಾರಿಗಿಂತ ನಂಬಿಕೆ ಇದೆ ಕರ್ತನಿಗಾಗಿ ತಮ್ಮನ್ನು ಸಂಪೂರ್ಣ ನಾಶ ಮಾಡಿಕೊಳ್ಳಲಿಕ್ಕೆ ಅವರು ಭಯ Do ಪಡುವುದಿಲ್ಲ. you want to be one of them? ನೀವು ಅವರಲ್ಲೊಬ್ಬರಾಗಬೇಕಾ? You need this faith. ಈ ನಂಬಿಕೆ ನಿಮಗೆ ಬೇಕಾಗಿದೆ. Come on, wherever you are. ಎಲ್ಲಿಯೋ ನೀನಿರಬಹುದು ಈ Close ಸಮಯದಲ್ಲಿ. your eyes. ನಿನ್ನ I ಕಣ್ಣುಗಳನ್ನು sense ಮುಚ್ಚಿಕೊ. the presence of ನಾನು ದೇವರ God. ಪ್ರಸನ್ನತೆಯನ್ನು ಅನುಭವಿಸ್ತಾ Say, ಇದ್ದೇನೆ. Lord, I need this faith. ಕರ್ತನೇ, ಈ ನಂಬಿಕೆ ನನಗೆ ಬೇಕಪ್ಪ. I need this faith. ಕರ್ತನಿಗೆ ಈ ನಂಬಿಕೆ ಬೇಕು. To lay down my life. ನನ್ನ ಜೀವವನ್ನು ಒಪ್ಪಿಸಿಕೊಳ್ಳುವುದಕ್ಕೆ. I need this faith, O God. ಕರ್ತನಿಗೆ ಈ ನಂಬಿಕೆ ಬೇಕು. That though I die, ನಾನು ಸತ್ತರೂ ಸಹ that my God will raise me up. ನನ್ನ ಕರ್ತನ ಮೇಲೆ ಎತ್ತುತ್ತಾನೆ. Death is not the end. ಕರ್ತನ ಮರಣ But it ಅಂತ್ಯವಲ್ಲ. is the beginning of a new life. ನನ್ನ ಹೊಸ ಜೀವನಕ್ಕೆ ಇದು ಪ್ರಾರಂಭ. Lord, I need this faith. ಕರ್ತನಿಗೆ ಈ ನಂಬಿಕೆ ಬೇಕು. I might boldly preach the gospel. ಕರ್ತನೆ ಧೈರ್ಯವಾಗಿ ಸುವಾರ್ತೆ Not ಸಾರುವುದಕ್ಕಾಗಿ. fearing any man or any ಯಾವ demon. ವ್ಯಕ್ತಿಗೆ ಯಾವ ದೆವ್ವಗಳಿಗೆ That ಭಯಪಡುತ್ತದೆ. I might conquer territories. ಕರ್ತನಿನ ವೈರಿ ಪಾಳುಗಳ That I ಜಯಿಸಿಕೊಳ್ಳುತ್ತೇವೆ. might conquer cities. ಪಟ್ಟಣಗಳನ್ನು ಗೆದ್ದುಕೊಳ್ಳುತ್ತೇವೆ. For my Jesus. ನನ್ನ ಕರ್ತನಿಗಾಗಿ Have mercy on me, ನಮ್ಮ Lord. ಮೇಲೆ ದಯವಿಡು Come on, ಸ್ವಾಮಿ. everybody begin to pray. ಎಲ್ಲರೂ Come on, everybody say, Lord, I care about Lord, give me this faith. Give me this faith, O God. Give me this faith. Today, the fear of death has to leave me. ನನ್ನ ಮರಣ ಭಯ ಬಿಟ್ಟು ಹೋಗಲಿ. The fear of death to leave me. ನನ್ನ ಮರಣದ ಭಯ ಬಿಟ್ಟು ಹೋಗಲಿ. Because I have faith. ನನಗೆ ನಂಬಿಕೆ ಉಂಟು. That though I die, ನಾನು ಸತ್ತರೂ my God will raise me ನನ್ನ up. ಕರ್ತನ ಮೇಲೆ ಎತ್ತುತ್ತಾನೆ. Hallelujah. Hallelujah. Father, bless your people. ನಿನ್ನ ಜನರನ್ನು ಆಶೀರ್ವದಿಸು ತಂದೆ. Grant each and every one of us ಪ್ರತಿಯೊಬ್ಬರಿಗೂ ನೀವು ಒದಗಿಸಿಕೊಡು. this faith ಈ ನಂಬಿಕೆ by your Holy Spirit, ಪರಿಶುದ್ಧಾತ್ಮನ ಮೂಲಕವಾಗಿ that we might go into the world, ನಾವು ಲೋಕಕ್ಕೆ ಹೋಗುವಾಗ preach the gospel without fear, ಭಯವಿಲ್ಲದೆ ನಾವು ಸುವಾರ್ತೆ ಸಾರುವಂತೆ and win souls, O God, ನಿನಗಾಗಿ ಆತ್ಮಗಳ ಗೆಲ್ಲುವಂತೆ and conquer this nation for Jesus. ಈ ದೇಶವನ್ನು ಈ ಜಗತ್ತು ನಿನಗಾಗಿ We give you ಗೆದ್ದುಕೊಳ್ಳುವಂತೆ glory, we give you honor, we give you worship. ಎಲ್ಲ ಮಹಿಮೆ ಎಲ್ಲ ಗಂಟೆ ಎಲ್ಲ ಆರಾಧನೆ ನಿನಗೆ ಸಲ್ಲಿಸ್ತೇವೆ. In Jesus' name we pray. ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen and amen. ಆಮೆನ್ ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen.